ಸಾವಮಾನವರು ಅದನ್ನು ಗೆಲ್ತಾರೆ. ಆದ್ರೂ ಕೂಡ ಅನೇಕರು ವಿರೋಧ ಮಾಡ್ತಾರೆ, ಯಾಕೆ ನೀವು ಇವರಿಗೆ ಮೀಸಲಾತಿ ಕೊಡ್ತೀರಿ ಅಂತೇಳಿ. ಛತ್ರಪತಿ ಸಾವಮಾನವರು ಕುದುರೆಗಳು ಸಾಕಿರ್ತಾರೆ. ಸಂಜೆ ಅವರು ವಾಕ್ ಹೋಗ್ತಾ ಇರ್ತಾರೆ. ವಾಕ್ ಹೋದಂತ ಸಂದರ್ಭದಲ್ಲಿ ಗಣಪತಿ ಬೆಟ್ಟ ಎದುರು ಬರ್ತಾರೆ. ಬನ್ನಿ ಬೆಟ್ಟೆ ಬನ್ನಿ ಒತ್ತಿದ್ದಾಗಿರ್ತಾರೆ. ಬನ್ನಿ ಬೆಟ್ಟೆ ಕುದುರೆ ಕರ್ಕೊಂಡು ಹೋಗ್ತಾರೆ. ಜೊತೆಯಲ್ಲಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಆ ಕುದುರೆ ನೈಸನ್ನು ಕರೀತಾರೆ ಬಾಯಿಗೆ ಅಂತೇಳಿ. ಅವನು ಬರ್ತಾನೆ. ಕೆಲವು ದಪ್ಪ ಕುದುರೆಗಳನ್ನು ಒಂದ್ ಕಡೆ ಕಟ್ಟಾಕಿರ್ತಾರೆ, ಸುಮಾರು ಕುದುರೆಗಳು ಒಂದ್ ಕಡೆ ಕಟ್ಟಾಕಿರ್ತಾರೆ, ಈ ಬಂಟು ಕುದುರೆಗಳನ್ನ ಒಂದ್ ಕಡೆ ಕಟ್ಟಾಕಿರ್ತಾರೆ. ಮಹಾರಾಜರು ಕೇಳಿದ್ರೆ ಯಾಕೆ 3 ಭಾಗ ಮಾಡಿದ್ಯಾ, 3 ಭಾಗ ಯಾಕೆ ನೀನು ಮಾಡಿದ್ಯಾ, ಎಲ್ಲ ಒಂದ್ ಕಡೆ ಬಿಡುವುದಲ್ವಾ, ಅಲ್ಲೇ ಹುಲ್ಲಾಕ್ಬೋದಲ್ಲ ಅಂತ ಕೇಳ್ತಾರ. ಆಗ ಹೇಳ್ತಾನೆ, ಇವು ನಂತರ ದಶಪುಷ್ಪ ಇದೆಯಲ್ಲ ಎಲ್ಲವೇ ತಿಂದುಬಿಡ್ತಾರೆ, ಅವ್ರು ಬಿಡೋದಿಲ್ಲ. ಇನ್ನು ಕೆಲವು ಅಳಗುಳಿಗಳನ್ನು ಒದಿಗಳು ತಿಂತಾರೆ, ಈ ಬಡಕಲ್ ಕುದುರೆಗೆ ಏನು ಸಿಗೋದಿಲ್ಲ ಅಂತ ಹೇಳ್ತಾರೆ. ಆಗ ಮಹಾರಾಜ್ ಹೇಳ್ತಾರೆ, ಬಟ್ರೆ ಇದು ಸರಿಯಪ್ಪ ನೀವು ಮಾಡಿರೋದು. ಹೌದು ಸ್ವಾಮಿ ಸರಿ ಇದೆ, ನಾನು ಮಾಡಿರೋದು ಇದನ್ನೇ. ಇದುವರೆಗೂ ಕೂಡ ಬಲಾಢ್ಯರಿಗೆ ದೇಶದ ಮೀಸಲಾತಿಯನ್ನು ತೇಗ್ತಾ ಇದ್ದಾರೆ, ಈ ಬಡಕಲ್ ಕುದುರೆಗೆ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರನೇ ಹಿಂದುಳಿದವರಿಗೆ ನಾನು ಮೀಸಲಾತಿಯನ್ನು ಕೊಟ್ಟಿದ್ದೇನೆ. ಅದಕ್ಕೋಸ್ಕರನೇ ಇವರು ಕೂಡ ಸಮಾನರಾಗಿ ಬದುಕಲಿ, ಇವರು ಮನುಷ್ಯರಾಗಿ ಬದುಕಲಿ, ಈ ದೇಶದ ಮೀಸಲಾತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಒಬ್ಬ ಮಾದಿಗ ಸಮುದಾಯದ ಗಂಗಾರಾಮ್ ಕಾಂಬ್ಳೆ ಅನ್ನೋರಿಗೆ ಅರಮನೆ ಮುಂಭಾಗದಲ್ಲಿ ಒಂದು ಟೀ ಅಂಗಡಿ ಇಟ್ಟಿರ್ತಾರೆ. ಸಂಜೆ ಮಹಾರಾಜರು ಅಲ್ಲಿಗೆ ಓಡಾಡ್ಕೊಂಡು ಬಂದ್ರೆ ಆ ಟೀ ಅಂಗಡಿ ಕೂತ್ಕೊಂಡು ಆ ಬ್ರಾಹ್ಮಣರು ಬಂದ್ರೆ ಲಿಂಗಾಯತರು ಬಂದ್ರೆ ಎಲ್ಲರೂ ಟೀ ಕುಡಿಬೇಕಿತ್ತು, ತಿಂಡಿ ತಿನ್ಬೇಕಿತ್ತು, ಬಜ್ಜಿ ಬೋಂಡ ತಿನ್ಬೇಕಿತ್ತು. ಅಥವಾ ಮಹಾರಾಜ ಹತ್ರ ಏನಾದ್ರು ಕೆಲಸ ಆಗ್ಬೇಕಾದ್ರೆ, ನಮ್ಮ ಮುಖ್ಯಾಧಿಕಾರಿಗಳು ಏನಾದ್ರು ಮಹಾರಾಜ ಕೆಲಸ ಆಗ್ಬೇಕಾದ್ರೆ ಒಂದು ಅಲ್ಲಿ ಟೀ ಕುಡಿದು ಒಂದು ಸಿಟಿಯನ್ನು ತಗೊಂಡು ಹೋಗ್ಬೇಕಿತ್ತು. ಅಧ್ಯಕ್ಷರಾಗಿರುವಂತ ಮಾನ್ಯ ಶ್ರೀ ಆಯುಷ್ಮಾನ್ ಪರಶುರಾಮ್ ನೀನಾಯ್ಕ ಅವರಿಗೆ ಸಂಘಟನೆ ವಿಶೇಷವಾಗಿ ಧನ್ಯವಾದ ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಉದ್ಘಾಟಕರಾಗಿ ನಮ್ಮೊಂದಿಗೆ ಇರುವಂತಹ